ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್, ಗಮನಿಸ್ತಾ ಇದ್ದೀವಿ. ಇದು ಖರ್ಗೆ ಸಾಹೇಬರ ಮಾತು. ಖರ್ಗೆಗೆ RSS ಕೆಡ್ಡ ತೋಡಿದೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿ ಅನ್ನೋದನ್ನ ನಾವು ಸ್ವಲ್ಪ ನೋಡ್ತಾ ಹೋಗೋಣ. ಸಂಘದ ಬುಡಕ್ಕೆ ಕೈ ಹಾಕಿದ ಖರ್ಗೆ ವಿರುದ್ಧ RSS ಶಪಥ ಮಾಡಿಬಿಟ್ಟಿದೆ. ಸಂಘದ ಬುಡಕ್ಕೆ ಕೈ ಹಾಕಿಬಿಟ್ಟಿದ್ದಾರೆ. ಲೆಕ್ಕ ಕೊಡ್ರಿ, ನೀವು ನೋಂದಣಿ ಮಾಡ್ಕೊಳ್ಳಿ, ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ಎಲ್ಲಿಂದ ಬರ್ತಾ ಇದೆ ನಿಮ್ಗೆ ಅಷ್ಟೊಂದು ದುಡ್ಡು. ರಾಜ್ಯದ ಜನರಿಗೆ ಗೊತ್ತಾಗ್ಬೇಕು, ದೇಶದ ಜನರಿಗೆ ಗೊತ್ತಾಗ್ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಂದಣಿ ದಾಖಲೆಗೆ ಬೆನ್ನು ಬಿದ್ದಿರೋ ಖರ್ಗೆಗೆ ಟೈಮ್ ಬಾಂಬ್. ನೋಂದಣಿ ದಾಖಲೆಗೆ ಬೆನ್ನು ಬಿದ್ದು ಬಿಟ್ಟಿದ್ದಾರೆ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು. ಸೊ RSS ಕೆಡ್ಡ ತೋಡೋದಕ್ಕೆ ಮುಂದಾಗಿದೆಯಂತೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬುದ್ಧಿ ಕಲಿಸೋದಕ್ಕೆ ಬಿಗ್ ಪ್ಲಾನ್ ಮಾಡ್ತಾ ಇದೆಯಂತೆ RSS. ಸ್ವಕ್ಷೇತ್ರ ಚಿತ್ತಾಪುರದಲ್ಲೇ ಚಕ್ರವ್ಯೂಹ ರೆಡಿ ಮಾಡ್ತಾ ಇದೆ RSS. ಸೊ ಅಲ್ಲಿ ಅವ್ರನ್ನ ಸೋಲಿಸುವಂತ ತಂತ್ರಗಾರಿಕೆ. ಚಿತ್ತಾಪುರ ಕ್ಷೇತ್ರದಲ್ಲಿ ಇಂದಿನಿಂದಲೇ ಎಲೆಕ್ಷನ್ ತಂತ್ರಗಾರಿಕೆಯನ್ನ RSS ಶುರು ಮಾಡಿದೆ. ಚಿತ್ತಾಪುರ ಕ್ಷೇತ್ರದಲ್ಲಿ ಇವತ್ತಿನಿಂದಲೇ ಎಲೆಕ್ಷನ್ ತಂತ್ರಗಾರಿಕೆಯನ್ನ RSS ಶುರು ಮಾಡಿದೆ. ಜೊತೆಗೆ ಕ್ಷೇತ್ರದ ಮನೆ ಮನೆಗೂ ಭೇಟಿ ಕೊಡಲಿದೆ RSS ಸೀಕ್ರೆಟ್ ಟೀಮ್. ಎಲ್ಲೇ ಎಲೆಕ್ಷನ್ ಆದರೂ ಕೂಡ RSS ಇದನ್ನ ಮಾಡುತ್ತೆ. ಮನೆ ಮನೆಗೂ ಹೋಗಿ ಪ್ರಿಯಾಂಕ್ ಅಲ್ಪಸಂಖ್ಯಾತರ ಪರ ಅಂತ ಪ್ರಚಾರಕ್ಕೆ RSS ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಮನೆ ಮನೆಗೆ ಹೋಗಿ ಪ್ರಿಯಾಂಕ್ ಖರ್ಗೆ ಅವರು ಅಲ್ಪಸಂಖ್ಯಾತರ ಪರ ಅನ್ನೋ ನಿಟ್ಟಿನಲ್ಲಿ ಪ್ರಚಾರಕ್ಕೆ ಮುಂದಾಗ್ತಾರಂತೆ RSSನವರು. ಅಷ್ಟೇ ಅಲ್ಲ, ಹಿಂದೂಗಳ ವಿರೋಧಿ ಅಂತ ಬಿಂಬಿಸೋದಕ್ಕೆ RSS ಮುಂದಾಗ್ತಾ ಇದೆ. ಹಿಂದೂಗಳ ವಿರೋಧಿ ಇವರು, ಮಾತೆತ್ತಿದ್ರೆ ಹಿಂದೂಗಳ ವಿರುದ್ಧ ಮಾತಾಡ್ತಾರೆ, RSS ವಿರುದ್ಧ ಮಾತಾಡ್ತಾರೆ. ಹಿಂದುತ್ವ ಪ್ರತಿನಿಧಿಸುವ ದೇಶದ ಅತಿ ದೊಡ್ಡ ಸಂಘಟನೆ ಯಾವುದಪ್ಪ ಅಂತ ಅಂದ್ರೆ ಅದು RSS. ಸೊ RSS ನ ಬಗ್ಗೆನೇ ಇವರು ಮಾತಾಡ್ತಾರೆ. ಭಾರತದಲ್ಲಿ ಹಿಂದೂ ಶ್ರೇಷ್ಠ, ಹಿಂದುತ್ವ ರಕ್ಷಣೆಗೆ RSS ಸಂಘಟನೆ ಇದೆ, RSS ಅನಿವಾರ್ಯವಾಗಿ ಬೇಕು, ಹಿಂದುತ್ವವನ್ನ ರಕ್ಷಣೆ ಮಾಡಬೇಕು ಅಂತ ಅಂದ್ರೆ RSS ಅನಿವಾರ್ಯ ಅನ್ನೋ ನಿಟ್ಟಿನಲ್ಲಿ RSSನವ್ರು ಹೇಳ್ತಾ ಇರೋದು. ಹಿಂದೂಗಳ ಭಾವನೆಗಳ ವಿರುದ್ಧ ಮಾತನಾಡುವ ಖರ್ಗೆಗೆ ಬುದ್ಧಿಯನ್ನ ಕಲಿಸಿ. ನೋಡಿ, ಹಿಂದೂಗಳ ಭಾವನೆಗಳ ವಿರುದ್ಧ ಮಾತನಾಡುವಂತ ಖರ್ಗೆ ಅವರಿಗೆ ಬುದ್ಧಿ ಕಲಿಸಬೇಕು. ಪ್ರಿಯಾಂಕ್ ಟಾರ್ಗೆಟ್ ಮಾಡಿ ಕ್ಷೇತ್ರದಲ್ಲಿ RSS ಕೆಲಸವನ್ನ ಶುರು ಮಾಡಲಿದೆ ಅನ್ನೋ ಮಾಹಿತಿ ಇದೆ. ಪ್ರಿಯಾಂಕ್ ಟಾರ್ಗೆಟ್ ಮಾಡಿ ಕ್ಷೇತ್ರದಲ್ಲಿ RSS ಕೆಲಸ ಯಾವ ರೀತಿಯಾಗಿ ಅಂತ ಅಂದ್ರೆ ಮನೆ ಮನೆಗೆ ಹೋಗೋದು. ಮನೆ ಮನೆಗೆ ಹೋಗಿ ಇವರು ಅಲ್ಪಸಂಖ್ಯಾತರ ಪರ ಇದ್ದಾರೆ, ಹಿಂದೂಗಳ ವಿರುದ್ಧ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಬಿಂಬಿಸುವಂತ ಕೆಲಸ. ಸೊ ಆ ನಿಟ್ಟಿನಲ್ಲಿ ಶತಾಯಗತಾಯ ಮುಂದಿನ ಅವಧಿಯ ಎಲೆಕ್ಷನ್ ನಲ್ಲಿ ಅವನ್ನ ಸೋಲಿಸಬೇಕು. ಅವತ್ತು ಸೀನಿಯರ್ ಖರ್ಗೆ ಏನಾಗಿತ್ತು, RSS ವಿರುದ್ಧ ಮಾತನಾಡಿರುವ ಯಾರನ್ನೂ ಕೂಡ ಬಿಟ್ಟಿಲ್ಲ RSSನವರು. ಈ ರೀತಿಯಾಗಿ ಮಾತನಾಡಿದವರು ಯಾರನ್ನೂ ಬಿಟ್ಟಿಲ್ಲ. ಈ ಹಿಂದೆ RSS ವಿರುದ್ಧ ಸೀನಿಯರ್ ಖರ್ಗೆ, AICC ಅಧ್ಯಕ್ಷರಾಗಿದ್ದಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ರು ಈ ಹಿಂದೆ. ಸೊ ಅವರನ್ನೇ ಇವರು ಬಿಟ್ಟಿಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ಅವ್ರ ಮಗ ಮಾತಾಡ್ತಾ ಇದ್ದಾರೆ, ಅವರನ್ನು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಒಂದು ಇದ್ದೇ ಇದೆ. RSS ಮೋದಿ ಟಾರ್ಗೆಟ್ ಮಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. RSS ಅಷ್ಟೇ ಅಲ್ಲ, ಮೋದಿ ಅವರನ್ನು ಕೂಡ, ಈಗ ಪ್ರಧಾನಮಂತ್ರಿಗಳಿದಾರಲ್ಲ ಮೋದಿ ಅವರನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಟಾರ್ಗೆಟ್ ಮಾಡಿದ್ರು. 2019 ಲೋಕಸಭಾ ಚುನಾವಣೆಯಲ್ಲಿ RSS ಅವರನ್ನ ಸೋಲಿಸಿತ್ತು, ಖರ್ಗೆ ಅವರನ್ನ ಸೋಲಿಸಿತ್ತು. ಅಂದು ಸೀನಿಯರ್ ಖರ್ಗೆ, ಈಗ ಜೂನಿಯರ್ ಖರ್ಗೆ ಫಿಕ್ಸ್. ಅವತ್ತು RSS ಮತ್ತು ಮೋದಿ ಅವರ ವಿರುದ್ಧ ಮಾತನಾಡಿದ್ದಂತ ಖರ್ಗೆ, ಸೀನಿಯರ್ ಖರ್ಗೆ ಅವರನ್ನೇ RSSನವರು ಬಿಟ್ಟಿರಲಿಲ್ಲ. ಅವರನ್ನ 2019 ಚುನಾವಣೆಯಲ್ಲಿ ಸೋಲಿಸಿಬಿಟ್ಟಿದ್ರು. ಈಗ ಜೂನಿಯರ್ ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ, ಅಂದ್ರೆ ನಮ್ಮ ಗೃಹ ಸಚಿವರು ಮಾತಾಡ್ತಾ ಇದ್ದಾರೆ. ಅವರನ್ನ ಸೋಲಿಸೋದಕ್ಕೆ ಏನೆಲ್ಲ ಮಾಡಬೇಕೋ ಆ ಎಲ್ಲ ತಂತ್ರಗಾರಿಕೆಗೂ ಕೂಡ ಈಗಾಗಲೇ ತಯಾರಿಯನ್ನ ಶುರು ಮಾಡಿದೆ RSS ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ ಪಾವಗಡ, ಇತಿಹಾಸ ಭಯಾನಕವಾಗಿದೆ. ಅಂದ್ರೆ ಈ ಹಿಂದೆ ಮೋದಿ ಅವರ ವಿರುದ್ಧ, RSSನ ವಿರುದ್ಧ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡ್ತಾ ಇದ್ರು. ಅವರನ್ನ ಯಾವ ರೀತಿಯಾಗಿ ಸೋಲಿಸಲಾಯಿತು ಅನ್ನೋದು ಒಂದು ಹಿಸ್ಟ್ರಿ. ಅದಾದ ನಂತರ ಈಗ ಗೃಹ ಸಚಿವರು ಕೂಡ RSS ಬೆನ್ನು ಬಿದ್ದು ಬಿಟ್ಟಿದ್ದಾರೆ. ಅವರನ್ನು ಸೋಲಿಸೋದಕ್ಕೂ ಕೂಡ, ಅವರನ್ನ ಕೆಡುವುದಕ್ಕೂ ಕೂಡ RSS ಪ್ಲಾನ್ ಮಾಡ್ತಾ ಇದೆ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ
ರಾಮ್, ಆರ್ ಎಸ್ ಎಸ್ ಹಾಗೂ ಕಾಂಗ್ರೆಸ್ ನಡುವಿನ ಈ ರಾಜಕೀಯ ಕಚ್ಚಾಟ ಆಗಿರ್ಬೋದು, ಅದೇ ರೀತಿ ಕಾಂಗ್ರೆಸ್ ಅವರು ಪದೇ ಪದೇ ಆರ್ ಎಸ್ ಎಸ್ ಅನ್ನು ಟೀಕೆ ಮಾಡುವಂಥದ್ದಾಗಿರ್ಬೋದು ಇವತ್ತು ಹೊಸದೇನಲ್ಲ. ಹಿಂದೆ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಕಾಂಗ್ರೆಸ್ನ ಹಲವು ನಾಯಕರುಗಳು ಆರ್ ಎಸ್ ಎಸ್ ಅನ್ನು ಟೀಕೆ ಮಾಡ್ತಲೇ ಇದ್ದಾರೆ. ಬಿ ಜೆ ಪಿಗಿಂತಲೂ ಹೆಚ್ಚು ಟೀಕೆ ಮಾಡೋದು ಆರ್ ಎಸ್ ಎಸ್ ಸಂಘಟನೆಯನ್ನು. ಕಾರಣ ಏನು ಅಂತ ಹೇಳಿದ್ರೆ, ಆರ್ ಎಸ್ ಎಸ್ ಏನಾದರೂ ಸಕ್ರಿಯವಾಗಿ ಇವತ್ತು ದೇಶದಲ್ಲಿ ಇಲ್ಲ ಅಂತ ಹೇಳಿದ್ರೆ ಬಿ ಜೆ ಪಿ ಪದೇ ಪದೇ ಅಧಿಕಾರಕ್ಕೆ ಬರೋದಕ್ಕೆ ಆಗ್ತಿರಲಿಲ್ಲ ಅಂತ. ಈ ಅರಿವು ಬಿ ಜೆ ಪಿ ಸ್ಟ್ರಾಂಗ್ ಆಗದೇ ಇದ್ದಂತಹ ಸಂದರ್ಭದಲ್ಲೂ ಕೂಡ 1990ಕ್ಕೂ ಮೊದಲು ಇಂತಹ ಒಂದು ಆತಂಕ ಕಾಂಗ್ರೆಸ್ ಅವ್ರಿಗೆ ಇದ್ದಿದ್ದು ನಿಜ. ಒಂದು ವೇಳೆ ಆರ್ ಎಸ್ ಎಸ್ ದಿನೇ ದಿನೇ ದೇಶಾದ್ಯಂತ ಸಂಘಟನೆ ಚುರುಕಾದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯ ಅಭದ್ರತೆ ಕಾಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಅವತ್ತಿಂದಲೂ ಕೂಡ ಇತ್ತು, ಇವತ್ತು ಕೂಡ ಅದೇ ಆಗ್ತಾ ಇರುವಂಥದ್ದು. ಹಾಗಂದ ಮಾತ್ರಕ್ಕೆ ಆರ್ ಎಸ್ ಎಸ್ ವಿರುದ್ಧ ಪ್ರಿಯಾಂಕಾ ಖರ್ಗೆ, ಬೇರೆ ಯಾರಾದರೂ ರಾಹುಲ್ ಗಾಂಧಿನೋ ಸಿದ್ದರಾಮಯ್ಯನೋ ಬೇರೆ ರಾಜಕಾರಣಿಗಳು ಮಾತಾಡೋದು ತಪ್ಪು ಅಂತ ಹೇಳ್ತಿಲ್ಲ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಾ ಇರುವಂಥ ಒಂದು ರೀತಿ ಮತ್ತು ದಾಟಿ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಹಿಡಿದು ಹಲವು ನಾಯಕರುಗಳಿಗೆ ಇದು ಎಷ್ಟು ಗಂಭೀರ ವಿಚಾರ ಅಂತ ಭಾಳಷ್ಟು ಸ್ಪಷ್ಟವಾಗಿ ಗೊತ್ತು. ಅದರಲ್ಲೂ ಸಿದ್ದರಾಮಯ್ಯ ಅವರನ್ನು ಬಿಟ್ಬಿಡೋಣ, ಡಿ ಕೆ ಶಿವಕುಮಾರ್ ಅವರಂತೂ ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ ಮತ್ತು ಹಿಂದುತ್ವದ ವಿಚಾರ ಬಂದಾಗ ಭಾಳಷ್ಟು ನಾಜೂಕಾಗಿ ಉತ್ತರ ಕೊಡುವಂಥದ್ದನ್ನು ನಾವು ನೋಡಿದ್ದೀವಿ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಗೃಹ ಸಚಿವರ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ಸಹಜವಾಗಿ ಇಲಾಖೆಯಲ್ಲಿ ಹಲವು ವಿಚಾರಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ಗೃಹ ಇಲಾಖೆಯಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಗಳು ಬರ್ತಲೇ ಇರ್ತವೆ. ಹೀಗಾಗಿ ಗೃಹ ಸಚಿವರು ಎಷ್ಟು ಕಡಿಮೆ ಮಾತಾಡ್ತಾರೋ ಅಷ್ಟು ಬೆಟರ್. ಈ ಹಿಂದೆ ಹಲವು ಗೃಹ ಮಂತ್ರಿಗಳನ್ನು ನಾವು ನೋಡಿದ್ದೀವಿ. ಪರಮೇಶ್ವರ್ ಅವರು ಕಡಿಮೆ ಮಾತಾಡೋದಕ್ಕೆ ಬಿ ಜೆ ಪಿ ಅವರು ಬೇರೆ ರೀತಿ ಟೀಕೆ ಮಾಡಿದ್ರು, ಅದು ಬೇರೆ ವಿಚಾರ. ಆದರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೊಟ್ಟಿರುವಂಥದ್ದು ಸರ್ಕಾರದಲ್ಲಿ 2ನೇ ಉನ್ನತ ಹುದ್ದೆ. ನಾವು ಉಪಮುಖ್ಯಮಂತ್ರಿ 2ನೇ ಉನ್ನತ ಹುದ್ದೆ ಅಂತ ನಾವು ಕರೆಯೋದಿಲ್ಲ. ಗೃಹ ಇಲಾಖೆಯನ್ನು ಯಾರು ವಹಿಸ್ಕೊಳ್ತಾರೆ ಅವರೇ ಸರ್ಕಾರದಲ್ಲಿ 2ನೇ ಉನ್ನತ ಹುದ್ದೆಯಲ್ಲಿ ಇರುವಂಥವ್ರು. ಹೀಗಾಗಿ ಒಬ್ಬ ಗೃಹ ಸಚಿವರಾಗಿ ಪದೇ ಪದೇ ಆರ್ ಎಸ್ ಎಸ್ ವಿಚಾರಗಳನ್ನು ಕೆದಕಿದಾಗ ಅದು ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗ್ಬೋದು ಅನ್ನುವಂಥದ್ದನ್ನು ಪ್ರಿಯಾಂಕಾ ಖರ್ಗೆ ಅವರು ತಿಳ್ಕೊಳ್ಬೋದಾಗಿತ್ತು. ಈ ಚರ್ಚೆ ಈಗ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಆಗ್ತಿದೆ. ಸಹಜವಾಗಿ ಆರ್ ಎಸ್ ಎಸ್ ಅನ್ನು ಹಿಂದೆ ಇಂದಿರಾ ಗಾಂಧಿ ಅವರು ಟೀಕೆ ಮಾಡಿದ್ರು. ಇಂದಿರಾ ಗಾಂಧಿ ಅವ್ರಿಗೂ ರಾಜಕೀಯವಾಗಿ ಆರ್ ಎಸ್ ಎಸ್ ಒಂದು ಚುನಾವಣೆಯಲ್ಲಿ ಸೋಲಿಸೋದ್ರ ಮೂಲಕ ಬುದ್ಧಿ ಕಲಿಸು. ಅದಾದ ಬಳಿಕ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿಯಲ್ಲಿ ಸೋಲೋದಕ್ಕೆ ಜೆ ಡಿ ಎಸ್ ಅವರು ಕಾರಣ ಅಂತ ಹೇಳ್ತಾರೆ. ಜೆ ಡಿ ಎಸ್ ಅವ್ರ ಜೊತೆಗೆ ಅವತ್ತು ಖಂಡತುಂಡವಾಗಿ ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡಿದ್ದು ಕೂಡ ಕಾರಣ ಆಯಿತು. ಅದಾದ ಬಳಿಕ 2019ರ ಲೋಕಸಭಾ ಚುನಾವಣೆ ಸಂಸತ್ ಒಳಗಡೆ ಮೋದಿ ಅವರನ್ನು ಟೀಕೆ ಮಾಡಿದ್ರು. ಅದಾದ ಬಳಿಕ ಮೋದಿ ಅವರು ಸಂಸತ್ ಒಳಗಡೆನೇ ಹೇಳಿದರು, ಮುಂದೆ ನೀವು 2019ರಲ್ಲಿ ಗೆದ್ದು ಮತ್ತೆ ಲೋಕಸಭೆಯನ್ನು ಪ್ರವೇಶ ಮಾಡ್ತೀರಾ ಅಂತ. ಮೋದಿ ಅವರ ಹೇಳಿಕೆ ಒಂದು ರೀತಿಯಾಗಿತ್ತು. ಆದರೆ ಆರ್ ಎಸ್ ಎಸ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಯಾವ ರೀತಿಯಾಗಿ ಕಲಬುರಗಿಯಲ್ಲಿ ಲೋಕಸಭೆಯಲ್ಲಿ ಸೋಲಿಸಬೇಕೋ ಆ ಎಲ್ಲ ಲೆಕ್ಕಾಚಾರಗಳನ್ನ ಹಾಕಿ ಅವರನ್ನು ಸೋಲಿಸಿತ್ತು. ಇವತ್ತು ಕೂಡ ಚಿತ್ತಾಪುರದಲ್ಲಿ ಅಂಥದ್ದೇ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಆರ್ ಎಸ್ ಎಸ್ ನಿರ್ಧಾರ ಮಾಡಿದೆ. ಪದೇ ಪದೇ ಟೀಕೆ ಮಾಡ್ತಾ ಇರುವಂತಹ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಈಗ ಆರ್ ಎಸ್ ಎಸ್ ಅಖಾಡಕ್ಕೆ ಇಳಿತಾ ಇದೆ. ಹೀಗಾಗಿ ಇದನ್ನು ಜನರಿಗೆ ಯಾವ ರೀತಿಯಾಗಿ ರೀಚ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದೆ 2028ರ ಫಲಿತಾಂಶ ಬರ್ಬೋದು. ಹಾಗಂದ ಮಾತ್ರಕ್ಕೆ ಆರ್ ಎಸ್ ಎಸ್ ಅವರು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಸೋಲ್ಸೇ ಬಿಡ್ತಾರೆ ಅಂತಲ್ಲ. ಆದರೆ ಇದು ಒಂದು ರೀತಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಎಚ್ಚರಿಕೆಯ ಗಂಟೆ. ಪ್ರಿಯಾಂಕಾ ಖರ್ಗೆ ಅವರನ್ನು ಅಷ್ಟು ಸುಲಭವಾಗಿ ಆರ್ ಎಸ್ ಎಸ್ ಬಿಡಲ್ಲ ಅನ್ನುವಂಥ ಒಂದು ನಿರ್ಧಾರವೂ ಕೂಡ ಆಗಿದೆ, ಸಂಘದಲ್ಲಾಗಿದೆ. ಅದೇ ರೀತಿ ಬಿ ಜೆ ಪಿಯವರು ಕೂಡ ಅದನ್ನೇ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಬಿ ಜೆ ಪಿಯವರಿಂದ ಆಗದೇ ಇರುವಂಥ ಒಂದು ಕೆಲಸ ಇವತ್ತು ಆರ್ ಎಸ್ ಎಸ್ ಇಂದ ಆಗ್ತಾ ಇದೆ. ಬಿ ಜೆ ಪಿ ನೆಪ ಮಾತ್ರ ಇರೋದೇ ಆರ್ ಎಸ್ ಎಸ್. ಹೀಗಾಗಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿನ ರುಚಿ ಕಾಣಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಆರ್ ಎಸ್ ಎಸ್ ನಾಯಕರುಗಳು ನಿರ್ಧಾರ ಮಾಡಿದ್ದಾರೆ. ರಾಮ್, ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ ಪಾವು.